ವಯೋಮಿತಿಯ ಗೊಂದಲ ಪೋಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗೋ ಮಕ್ಕಳಿಗೆ ರಿಯಾಯಿತಿ ಕೊಡಲಾಗ್ತಾ ಇದೆ. 2 ದಿನದೊಳಗೆ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಈ ಬಗ್ಗೆ ಆದೇಶ ಹೊರಡಿಸೋದಕ್ಕಿದೆ. ನ್ಯೂಸ್ ಫಸ್ಟ್ಗೆ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಗೊಂದಲದ ಬಗ್ಗೆ ನಿರಂತರವಾಗಿ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. 2 ದಿವಸದೊಳಗೆ ಮೊನ್ನೆ 6 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಯಾಕೆಂದರೆ ಕೋರ್ಟ್ ವಿಚಾರ ಅಂತ ಹೇಳಿತ್ತು. ಬಟ್ ಇದು ಕೋರ್ಟ್ ಬಿಟ್ಟು ರಾಜ್ಯ ಸರ್ಕಾರದ ತೀರ್ಮಾನವನ್ನೇ ಅಂತಿಮ ಅಂತಕ್ಕಂಥದ್ದು ಕೂಡ ಇದೆ. ಇದನ್ನು ಆಗಲೇ ಮತ್ತೆ ವಿಚಾರಗಳನ್ನು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು, ಪೇರೆಂಟ್ಸಿಗೂ ತೊಂದರೆ ಆಗಬಾರ್ದು, ಯಾವುದೇ ಮಕ್ಕಳಿಗೆ ವರ್ಷಗಳು ವೇಸ್ಟ್ ಆಗಬಾರ್ದು, ಆ ರೀತಿಯಲ್ಲಿ ನೋಡ್ತಕ್ಕಂಥದ್ದನ್ನು ನಿನ್ನೆ ಮೀಟಿಂಗ್ ಮಾಡಿದ್ದೀನಿ, ಮೊನ್ನೆ ಮಾಡಿದ್ದೀನಿ. ಸೊ ನೋಡೋಣ, ಇವತ್ತು ನಾಳೆ ಒಳಗೆ ಒಂದು ತೀರ್ಮಾನವನ್ನು ಇಲ್ಲ ಸುಮ್ಮನೆ ಅದನ್ನು ಲೆಕ್ಕವನ್ನು ಕರೆಕ್ಟಾಗಿಟ್ಟರೆ ಬೇಕಾದ್ರೆ ನಾನು ಕೊಡ್ಬೋದು. ಯಾಕೆಂದರೆ ಒಂದೇ ಸತಿಗೆ 5 ಲಕ್ಷ, ಇನ್ನೊಬ್ಬರು ಬಂದು 10 ಲಕ್ಷ ಹಾಗೆಲ್ಲ ಹೇಳಬೇಡಿ, ಅದು ತಪ್ಪದು. ಯಾರು 5 ಲಕ್ಷಕ್ಕೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಯಾರು ಕಾನೂನು ಮಾಡ್ತಾರ? ಮಾಡೋಕ್ಕಾಗೋದಿಲ್ಲ. ಅದು ಒಂದು ಇತಿಮಿತಿ ಇರ್ತದೆ. ಅದರಲ್ಲಿ ನಾವು ಮಕ್ಕಳಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮತ್ತು ಕಲಿಕೆಗೂ ಅವ್ರಿಗೆ ತೊಂದರೆ ಆಗಬಾರ್ದು. ನಾವು ಮಾಡ್ತಕ್ಕಂಥ ಕಾನೂನು ಅವರಿಗೆ ಚೆನ್ನಾಗಾಗಬೇಕು. ನನ್ನ ಇಲಾಖೆಯಲ್ಲಿ ಯಾವತ್ತೂ ಕೂಡ ಅದನ್ನ ಸ್ಟ್ರಿಕ್ಟಾಗಿ ನೋಡ್ತೀವಿ. ಏನೇ ನಾವು ತೀರ್ಮಾನ ತೊಗೊಂಡ್ರು ಮಕ್ಕಳ ಹಿತದೃಷ್ಟಿಯಿಂದ, ದೆನ್ ಪೇರೆಂಟ್ಸು, ಸರ್ಕಾರ ಅದೆಲ್ಲ ಆಮೇಲೆ ಬರೋದು. ನಾನು ಪೇರೆಂಟ್ಸು ಮತ್ತು ಮಕ್ಕಳ ಪರವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಅವ್ರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಪೋಷಕರಿಗೆ ನಿಜಕ್ಕೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಯೋಮಿತಿಗೆ ಏನು ನಿಯಮ ಇತ್ತು ಅದನ್ನು ಸದ್ಯ ಸಡಿಲಿಸೋದಕ್ಕೆ ಸಚಿವರು ಆ ಬಗ್ಗೆ ಸುಳಿವು ಕೊಟ್ಟಿರೋದು. ವಿಜಯ್, ಖಂಡಿತವಾಗಿಯೂ ಕೂಡ ಸುಮಾರು ರಾಜ್ಯದ 5 ಲಕ್ಷ ಪೋಷಕರಿಗೆ ಆತಂಕ ಇತ್ತು. ಇನ್ನೇನು ಕೆಲವೇ ತಿಂಗಳಲ್ಲಿ ಈ ವರ್ಷದ ಶೈಕ್ಷಣಿಕ ಸಾಲು ಕೂಡ ಆರಂಭ ಆಗ್ತಾ ಹೋಗುತ್ತೆ. ನಮ್ಮ ಮಕ್ಕಳಿಗೆ 1ನೇ ತರಗತಿಗೆ ಅಡ್ಮಿಷನ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ಸಲ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ 2022ರ ಆರ್ಡರ್ ಇದೆ. 1ನೇ ಕ್ಲಾಸಿಗೆ ಮಗು ಅಡ್ಮಿಷನ್ ಆಗಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರಂತೆ. ಇದರಿಂದ ಎಷ್ಟೋ ಪೋಷಕರಿಗೆ ಆತಂಕ ಆಗಿತ್ತು. ಆತಂಕ ಆದಂತಹ ಪೋಷಕರು ಮೊದಲು ಸಂಪರ್ಕ ಮಾಡಿದ್ದು ನ್ಯೂಸ್ ಫಸ್ಟ್ ಅನ್ನ. ಯಾಕಂದ್ರೆ ನ್ಯೂಸ್ ಫಸ್ಟ್ ಅನ್ನ ಸಂಪರ್ಕ ಮಾಡಿದ್ರೆ ಅವರಿಗೊಂದು ರಿಸಲ್ಟ್ ಸಿಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಸೊ ಅದೇ ಕಾರಣದಿಂದ ನ್ಯೂಸ್ ಫಸ್ಟ್ ಅನ್ನ ಸಂಪರ್ಕ ಮಾಡ್ತಾರೆ. ಸತತವಾಗಿ ನಾವು ಕೂಡ ಕಂಟಿನ್ಯೂಸ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ರಾಜ್ಯದ 5 ಲಕ್ಷಕ್ಕೂ ಅಧಿಕ ಪೋಷಕರ ಪರವಾಗಿ ಧ್ವನಿಯನ್ನ ಎತ್ತುತ್ತೀವಿ. ಶಿಕ್ಷಣ ಸಚಿವರ ಗಮನಕ್ಕೂ ತರುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೂಡ ಬಹಳ ಒಳ್ಳೆ ರೀತಿಯಾಗಿ ಸ್ಪಂದಿಸ್ತಾರೆ. ಬಹಳ ಏನೋ ಅವರಿಗೂ ಕೂಡ ಈ ವಿಚಾರ ಅರ್ಥ ಆಗುತ್ತೆ. ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಸಮಸ್ಯೆ ಅವರಿಗೆ ಏನು ಅನ್ನೋದು ಅರ್ಥ ಆಗುತ್ತೆ. ಅರ್ಥ ಆದ ತಕ್ಷಣ ಅವರು ಕೂಡ ನಮ್ಮ ಸುದ್ದಿಗೆ ಸ್ಪಂದಿಸಿ ಶಿಕ್ಷಣ ಸಚಿವರು ಕೂಡ ಇಲಾಖೆಯ ಜೊತೆ 2 ಸುತ್ತಿನ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿದ ಬಳಿಕ ಇನ್ನೇನು 2 ದಿನದಲ್ಲಿ ಈ ಸಂಬಂಧಪಟ್ಟ ಹಾಗೆ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಮಕ್ಕಳಿಗೂ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ, ಜೊತೆಗೆ ಶಿಕ್ಷಣ ಇಲಾಖೆಯ ರೂಲ್ಸ್ ಏನಿದೆ ಆ ರೂಲ್ಸ್ಗೂ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಒಂದು ಅಧಿಕೃತ ಆದೇಶವನ್ನ 2 ದಿನದಲ್ಲಿ ಶಿಕ್ಷಣ ಸಚಿವರು ಹೊರಡಿಸುವಂತಹ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯದ ಲಕ್ಷಾಂತರ ಪೋಷಕರಿಗೆ ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಯಾಕಂದ್ರೆ ಬಹುತೇಕ ಖಾಸಗಿ ಶಾಲೆಗಳು ಅಡ್ವಾನ್ಸ್ UKG ಮತ್ತೆ ಮಾಂಟೆಸರಿ 4 ಈ ರೀತಿಯಾದಂತಹ ಒಂದಷ್ಟು ದುಡ್ಡು ಮಾಡೋದಕ್ಕೆ ಬೇರೆ ಮಾರ್ಗವನ್ನು ಕೂಡ ಹಿಡಿದಿದ್ರು. ಕೆಲವೊಂದಿಷ್ಟು ಕಡೆಯಲ್ಲಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ, ಮನೆಯಲ್ಲಿ ಇಟ್ಕೊಳ್ಳಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಏನೋ 1ನೇ ಕ್ಲಾಸಿಗೆ ಹೋಗ್ತಾ ಇದ್ದಾರೆ, ತಾವು ಮಾತ್ರ ಮನೇಲಿ ಇರಬೇಕು ಅಥವಾ ಅದೇ ವರ್ಷವನ್ನ ರಿಪೀಟ್ ಮಾಡಬೇಕು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅರ್ಥ ಮಾಡಿಸೋದು ಬಹಳ ಕಷ್ಟ ಅಂತ ಪೋಷಕರು ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಬಹುತೇಕ UKG ಅಲ್ಲೆಲ್ಲ ಗ್ರಾಜುಯೇಷನ್ ಡೇ ಅಂತೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲೂ ಕೂಡ ಅವ್ರಿಗೆ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಬಿಟ್ಟು ಆ ಮಕ್ಕಳಿಗೆ ಒಂದು ಖುಷಿ ಇರುತ್ತೆ. ಬಟ್ ನೆಕ್ಸ್ಟ್ ಹೋಗಕ್ ಆಗ್ತಾ ಇಲ್ಲ ಅನ್ನುವಂತಹ ಬೇಜಾರ್ನಲ್ಲಿ ಇದ್ದಂತಹ ಮಕ್ಕಳಿಗೆ ಈಗ ಜೊತೆಗೆ ಪೋಷಕರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.